ನಾನು ಆರೋಗ್ಯವಾಗಿ ಇದ್ದೀನಿ. ಆದ್ರೂ ಕೂಡ ಕೂದಲು ಉದುರುತ್ತಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ರೆ, ಖಂಡಿತ ಮನೆಯಲ್ಲಿ ಒಮ್ಮೆ ಈ ನ್ಯಾಚುರಲ್ ಶಾಂಪೂನ ಟ್ರೈ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತು ವಿಶೇಷವಾಗಿ ನ್ಯಾಚುರಲ್ ಶಾಂಪೂನ ರೆಡಿ ಮಾಡೋಣ. ಮನೆಯಲ್ಲಿ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ 2 ಗ್ಲಾಸ್ ಆಗುವಷ್ಟು ನೀರನ್ನ ನೀವಿಲ್ಲಿ ಸೇರಿಸ್ಕೋಬೇಕು. ಹೀಗೆ 2 ಗ್ಲಾಸ್ ನೀರ್ ತಗೊಳ್ಳಿ. ಈ ನೀರಿಗೆ ಇವಾಗ ನಾವು ಅಂಟುವಳದ ಕಾಯನ್ನ ಹಾಕ್ಬೇಕು. ಇಲ್ಲಿ ನಾನು ಸ್ವಲ್ಪ ತಗೊಂಡೆ ಅಂಟುವಳದ ಕಾಯನ್ನ. ಸೊ ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತಗೊಳ್ಳಿ ಅಂಟುವಳಕಾಯನ್ನ. ಹಾಗೆ ಶೀಗೆಕಾಯಿ, ಇದೆಲ್ಲ ಡ್ರೈ ಇರುವಂತಹದ್ದು, ಯಾವುದು ಹಸಿ ಇಲ್ಲ ಇಲ್ಲಿ. ಮತ್ತೆ ಒಣಗಿರುವಂತಹ ನೆಲ್ಲಿಕಾಯಿ ಸ್ವಲ್ಪ, ಮೆಂತ್ಯ ಸ್ವಲ್ಪ, ಅದೇ ರೀತಿ ಅಗಸೆ ಬೀಜ. ಇದು ಒಂಥರ ನ್ಯಾಚುರಲ್ ಆಗಿ ಕಂಡೀಷನರ್ ಕೂಡ ಆಗಿ ಇರುತ್ತೆ ಈ ಶಾಂಪೂಗೆ. ಮತ್ತೆ ಇಲ್ಲಿ ರೋಸ್ಮೆರಿಯನ್ನ ಸೇರಿಸ್ಕೊತಾ ಇದ್ದೀನಿ. ಇದು ನಿಮ್ಗೆ ಸ್ಮೆಲ್ ಜೊತೆಗೆ ಕೂದ್ಲಿಗೂ ಕೂಡ ತುಂಬಾ ಒಳ್ಳೇದು. ತಲೆ ಹೊಟ್ಟು ಕೂಡ ಇದು ನಿವಾರಣೆ ಮಾಡುತ್ತೆ. ಶಾಂಪೂ ಒಂಥರ ಸ್ಮೆಲ್ ನಿಮ್ಗೆ ಚೆನ್ನಾಗಿ ಇರುತ್ತೆ ಈ ರೋಸ್ಮೆರಿ ಸೇರಿಸ್ಕೊಳ್ಳೋದ್ರಿಂದ. ಬ್ಯಾಡ್ ಸ್ಮೆಲ್ ಇರಲ್ಲ. ಸೊ ಇದೆಲ್ಲವನ್ನ ನೀವು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಫುಲ್ ನೈಟ್ ಹಾಗೇನೆ ಬಿಟ್ಬಿಡ್ಬೇಕು. ಇವಾಗ ಫುಲ್ ನೈಟ್ ಇದು ನೆಂದಿದೆ. ಇವಾಗ ನೋಡಿ ಬೆಳಿಗ್ಗೆ ಈ ರೀತಿ ಆಗಿದೆ ಇದು. ಇವಾಗ ಇದು ಎಲ್ಲ ತುಂಬಾ ಚೆನ್ನಾಗಿ ನೀರ್ ಜೊತೆ ನೆಂದು ತುಂಬಾ ಸಾಫ್ಟ್ ಆಗಿದೆ. ನೋಡಿ ನೆಲ್ಲಿಕಾಯಿ ನಿನ್ನೆ ನಿಮ್ಗೆ ನೋಡ್ಬೇಕಾದ್ರೆ ಸ್ವಲ್ಪ ಬ್ಲಾಕ್ ಕಲರ್ ಆಗಿ ಇತ್ತಲ್ವಾ. ಸೊ ಇವತ್ತು ಈ ತರ ಆಗಿದೆ ನೋಡಿ. ಬಟ್ ಮೆದು ಇಲ್ಲ, ಸ್ವಲ್ಪ ಗಟ್ಟಿ ಇದೆ ಅದು. ಸೀಗೆಕಾಯಿಯು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಈ ತರ ಆದಾಗ ನಮ್ಗೆ ರುಬ್ಕೊಳ್ಳಕ್ಕೆ ಈಸಿ ಆಗತ್ತೆ. ಹಾಗಾಗಿ ನಾವು ನೆನ್ಸ್ಕೊಳ್ಳೋದು. ಇನ್ನೊಂದ್ ಮೆಥಡ್ ಅಲ್ಲೂ ಕೂಡ ಮಾಡ್ಕೋಬಹುದು. ನಾನು ಅದನ್ನ ಇನ್ನೊಮ್ಮೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೀವು ಅಂಟುಗಳ ಕಾಯಿಯ ಈ ಬೀಜ ಇರುತ್ತೆ ಅದ್ರ ಒಳಗಡೆ, ಆ ಬೀಜ ಎಲ್ಲವನ್ನ ತಗೋಬೇಕು. ನೋಡಿ ಇದೇ ತರ ಎಲ್ಲ ಅಂಟುವಳಕಾಯಿ ಬೀಜವನ್ನ ಬಿಡಿಸ್ಕೊಳ್ಳಿ. ಅದಾದ್ಮೇಲೆ ನೀವು ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದನ್ನ ಸಪ್ರೇಟ್ ಮಾಡ್ಕೊಳಕ್ಕೆ ನೀವು ಜರಡಿ ಇಟ್ಕೊಳ್ಳಿ. ಆರಾಮಾಗಿ ಎಲ್ಲ ಒಂದೇ ಸಲ ಸಪ್ರೇಟ್ ಆಗ್ಬಿಡತ್ತೆ. ಈ ರೀತಿಯಾಗಿ ನೀವು ಜರಡಿ ಇಟ್ಕೊಳ್ಳಿ. ಅವಾಗ ನೀರ್ ಸಪ್ರೇಟ್ ಆಗಿ ನಮ್ಗೆ ರುಬ್ಬೋದಕ್ಕೆ ಇದಿಷ್ಟು ಸಿಕ್ಬಿಡತ್ತೆ. ಇದನ್ನ ಈಗ ನೀವು ಮಿಕ್ಸಿಗೆ ಸೇರಿಸ್ಕೊಳ್ಳಿ. ಈ ನೀರನ್ನ ಬಿಸಾಡ್ಬೇಡಿ, ಹಾಗೆ ಇಟ್ಕೊಂಡಿರಿ. ಇವಾಗ ಇದನ್ನ ಈ ನೀರನ್ನ ಸ್ವಲ್ಪ ಸೇರಿಸ್ಕೊಂಡು ನೀವು ಚೆನ್ನಾಗಿ ರುಬ್ಕೋಬೇಕು. ನೈಸ್ ಆಗಿ ರುಬ್ಬೇಕಿಲ್ಲಿ. ಎಷ್ಟು ನೈಸಾಗಿ ರುಬ್ಬಕ್ಕಾಗತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ ರೆಡಿ ಆಗಿದೆ. ಈ ತರ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ನೈಸ್ ಆಗಿದೆ. ಇಷ್ಟಾದ್ರೆ ಸಾಕು. ಇದು ಇವಾಗ ಆಗಿದೆ. ಇದನ್ನ ನಾನಿಲ್ಲಿ ಒಂದು ಕಬ್ಬಿಣ ಪಾತ್ರನ ತಗೊಂಡಿದ್ದೀನಿ. ಅದರಲ್ಲಿ ಇದನ್ನ ಹಾಕಿ ಕುದಿಸ್ಬೇಕು. ಇವಾಗ ಇಲ್ಲಿ ನೀವು ನೀರನ್ನ ಜಾಸ್ತಿ ಸೇರ್ಸ್ಕೊಳಕ್ ಹೋಗ್ಬೇಡಿ. ನಾವು ಆಲ್ರೆಡಿ ನೆನ್ಸಿಟ್ಟ ನೀರಿದೆ ಅಲ್ವಾ, ಅದರಲ್ಲೇ ಸ್ವಲ್ಪ ಮಿಕ್ಸಿಯನ್ನ ತೊಳ್ಕೊಂಡು ಆ ನೀರನ್ನ ಹಾಕೊಳ್ಳಿ. ಮತ್ತೆ ನೀರನ್ನ ಇಲ್ಲಿ ಸೇರ್ಸೋಕೆ ಹೋಗ್ಬೇಡಿ, ದಪ್ಪನೇ ಇರ್ಲಿ. ಇದನ್ನ ನೀವು ಒಂದು 10 ರಿಂದ 15 ನಿಮಿಷ ಸಣ್ಣ ಹುರಿಯಲ್ಲೇ ಕುದಿಸ್ಬೇಕು. ಈ ಶಾಂಪೂ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಎಷ್ಟು ಈಸಿಯಾಗಿ ಮಾಡ್ಕೋಬಹುದಲ್ವಾ. ಸೊ ಹೆಲ್ದಿಯಾಗಿ ನ್ಯಾಚುರಲ್ ಶಾಂಪೂ ರೆಡಿ ಮಾಡಿ. ನಿಮ್ಮ ಹೇರ್ ಫಾಲ್ ಕೂಡ ಇದು ಕಡಿಮೆ ಮಾಡುತ್ತೆ, ಇದಂತೂ ಖಂಡಿತ. ನೋಡಿ ಈ ತರ ಮಾಡಿ ಕುದಿಸ್ಕೊಳ್ಳಿ. ಇವಾಗ ರೆಡಿ ಆಗಿದೆ. ಇಷ್ಟು ಕುದ್ರೆ ಆಯ್ತು. ನಾನೀಗ ಒಂದು 15 ಮಿನಿಟ್ಸ್ ಕುದ್ದಿದೆ, ಅದು ಸಾಕು. ಇವಾಗ ಇಷ್ಟು ಕುದ್ರೆ ಇವಾಗ ನೋಡಿ ರೆಡಿ ಆಯ್ತು ಶಾಂಪೂ. ಇದನ್ನ ಇವಾಗ ನೀವು ಸ್ವಲ್ಪ ತಣ್ಣದಾದ್ಮೇಲೆ ಜರಡಿ ಮಾಡ್ಕೊಳ್ಳಿ.
ಇವಾಗ ನಂದು ಇಲ್ಲಿ ಎಲ್ಲ ರೆಡಿ ಆಗಿದೆ, ಜಲ್ದಿ ಮಾಡ್ಕೊಂಡು ಎಲ್ಲ ರೆಡಿ ಆಗಿದೆ. ಇವಾಗ ನೀವು ಇದನ್ನ ಒಂದು ಬಾಟ್ಲ್ ಇದ್ರೆ ಬಾಟ್ಲಿಗೂ ಹಾಕೋಬಹುದು, ಇಲ್ಲ ಯಾವ್ದು ನಿಮ್ಗೆ ಯಾವ್ದಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ನೀವು ಶೇಖರಣೆ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಶಾಂಪೂದು ಪ್ಲೇನ್ ಬಾಟ್ಲ್ ಇದೆ, ಅದಕ್ಕೆ ಹಾಕಿ ಇಟ್ಕೊಳ್ತೀನಿ, ಯೂಸ್ ಮಾಡಕ್ಕೆ ಈಸಿ ಆಗತ್ತೆ ಅಂತ. ಸೊ ಇವಾಗ ಕಂಪ್ಲೀಟ್ ತಣ್ಣದಿದೆ, ಪ್ಲಾಸ್ಟಿಕ್ಗೆ ಹಾಕುವಾಗ ಕಂಪ್ಲೀಟ್ ತಣ್ಣದ ಮೇಲೆನೆ ಹಾಕಿ. ಇವಾಗ ಇದನ್ನ ನಾನು ಒಂದು ಬಾಟ್ಲಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೋತೀನಿ. ಇದನ್ನ ನೀವು 1 ತಿಂಗಳು ಕೂಡ ಹೊರಗಡೆ ಇಟ್ಕೋಬಹುದು. ಇಲ್ಲ ಏನಾದ್ರೂ ಕೆಟ್ಟೋಗುತ್ತೆ ಬೇಡ ಅನ್ನೋರಿದ್ರೆ ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇವಾಗ ನಮ್ಗೆ ನ್ಯಾಚುರಲ್ ಶಾಂಪೂ ರೆಡಿ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಇಲ್ಲೊಂದು ಹೇಳ್ತೀನಿ, ನಿಮ್ಗೆ ತುಂಬಾ ನೊರೆ ಬೇಕು ಅನ್ನುವವರು, ನೊರೆ ಸಾಕಾಗಲ್ಲ ನಾನು ಆಯಿಲ್ ತುಂಬಾ ಹಾಕ್ತೀನಿ ಅಂತ ಅನ್ಕೊಳ್ಳುವವರು, ನೀವು ಇಲ್ಲಿ ಶಾಂಪೂ ಬೇಸ್ ಅನ್ನ ಕೂಡ ಬಳಸ್ಬೋದು. ಅದಲ್ಲದೆ ಅಂಟುಗಳ ಕಾಯಿಯನ್ನ ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ಬಳಸ್ಕೋಬಹುದು. ಅದರಿಂದನೂ ಕೂಡ ನಿಮ್ಗೆ ನ್ಯಾಚುರಲ್ ಸೋಪ್ ಬೇಸ್ ಸಿಗತ್ತೆ. ಸೊ ಇಲ್ಲಿ ನಾನು ಅಂಟುವಳದ ಕಾಯಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ, ಅದು ತುಂಬಾ ಚೆನ್ನಾಗಿ ನೊರೆ ಬಂದಿಲ್ಲ. ನೀವು ಅಂಟುವಳ ಕಾಯಿಯನ್ನ ಜಾಸ್ತಿ ಹಾಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ನೊರೆ ಬರುತ್ತೆ. ಒಮ್ಮೆ ಈ ರೀತಿ ಶಾಂಪೂನ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೂ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಹಾಗೆ ಲೈಕ್ ಮಾಡಿ, ಇಂತಹ ವಿಷಯಗಳಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಇಷ್ಟು ಚೆನ್ನಾಗಿ ನೊರೆ ಬರುತ್ತೆ. ಇಷ್ಟು ಸಾಕಾಗಲ್ಲ ಅನ್ನೋರು ನಾನು ಹೇಳಿದ ಟಿಪ್ಸ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಶೇಷತೆಯ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.